ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೆಲ್ಕಮ್ ಬ್ಯಾಕ್. ಪೊಲಿಟಿಕಲ್ ಕಾರ್ನರ್ಗೆ ಮತ್ತೆ ಸ್ವಾಗತ. ನಾವು ಮೊದಲ ಒಂದು ಅವಧಿಯಲ್ಲಿ CM DK ಶಿವಕುಮಾರ್ ಅವರ ಟಾರ್ಗೆಟ್ 2028 ಜೊತೆಗೆ ಉತ್ತರ ಕರ್ನಾಟಕದ ಟಾರ್ಗೆಟನ್ನು ನೋಡ್ತಾ ಇದ್ವಿ. ಯಾಕೆ ಎಷ್ಟೊಂದು ಇಂಪಾರ್ಟೆಂಟು ಅಂತ. ಮತ್ತೊಂದು ಕಡೆ JDS ಕೂಡ ಈಗ ಚುನಾವಣಾ ಕಣದಲ್ಲಿ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇದೆ. ಅದು ಕೂಡ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರಾ? ಈಗಾಗಲೇ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಯೊಂದು ಹೋರಾಟದಲ್ಲೂ ಸೌಂಡ್ ಮಾಡ್ತಾ ಇರೋದಂಥದ್ದು ಅದು DK ಶಿವಕುಮಾರ್. DK ಶಿವಕುಮಾರ್ ವಿರುದ್ಧ HD ಕುಮಾರಸ್ವಾಮಿ ಸೌಂಡ್ ಮಾಡ್ತಾ ಇದ್ದಾರೆ. ಅಧಿಕೃತ ವಿರೋಧ ಪಕ್ಷ ಏನಿದೆ ಬಿಜೆಪಿಗಿಂತಲೂ ವಿಷಯ ಆಧಾರಿತ ಚರ್ಚೆಯಲ್ಲಿ ಅಥವಾ ವಿಷಯಗಳನ್ನು ತೆಗೆಯುವಂಥದ್ರಲ್ಲಿ, ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥದ್ರಲ್ಲಿ ಕುಮಾರಸ್ವಾಮಿ ಹಾಗೂ JDS ಮುಂದೆ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿನೇ ಇದಕ್ಕೆಲ್ಲದಕ್ಕೂ ಕೂಡ ಒಂದು ರೀತಿ ಪ್ಲಾನ್ ಆಯಿತು. 2028ರ ವಿಧಾನಸಭಾ ಚುನಾವಣೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಮೆಗಾ ಪ್ಲಾನ್ ಆಗಿದ್ರೆ ಇದು. ಸೊ ಏನು ಆಗಿದ್ರೆ ಕುಮಾರಸ್ವಾಮಿ ಅವರ ಪ್ಲಾನ್ ಅಂತ ನೋಡ್ತಾ ಹೋದರೆ, ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ವಾಪಸ್ ಆಗೋದು ಫಿಕ್ಸು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. 2028ಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರೆ. ಕುಮಾರಸ್ವಾಮಿ ಅವರು ಬರಲೇಬೇಕು ರಾಜ್ಯ ರಾಜಕಾರಣಕ್ಕೆ, ದೊಡ್ಡ ಮಟ್ಟದ ಡಿಮ್ಯಾಂಡ್ ಇದೆ JDS ನಾಯಕರಲ್ಲಿ, JDS ಕಾರ್ಯಕರ್ತರಲ್ಲಿ. ಯಾಕಂದ್ರೆ ಕಳೆದ ಬಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ JDS ಗೆದ್ದಿದ್ದು ಕೇವಲ 18. ಆದರೆ 2018ರಲ್ಲಿ JDS 37 ವಿಧಾನಸಭಾ ಕ್ಷೇತ್ರವನ್ನ ಗೆದ್ದಿತ್ತು, ಕಿಂಗ್ ಮೇಕರ್ ಆಗಿತ್ತು. ಕಿಂಗ್ ಮೇಕರ್ ಆಗುವಂಥ ಎಲ್ಲ ಲಕ್ಷಣಗಳು JDSಗೆ ಇದೆ, ಆ ಶಕ್ತಿ JDSಗಿದೆ. ಹಾಗಾಗಿ ಈ ಬಾರಿ JDS ಕನಿಷ್ಠ 40 ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನೋದು JDS ನಾಯಕರ ಒಂದು ಪ್ಲಾನ್. ಸೊ ದೆಹಲಿ ಪಾಲಿಟಿಕ್ಸ್ಗಿಂತಲೂ ಕುಮಾರಸ್ವಾಮಿ ಅವರಿಗೆ ರಾಜ್ಯ ರಾಜಕಾರಣವೇ ತುಂಬ ಅಚ್ಚುಮೆಚ್ಚು. ಹೀಗಾಗಿನೇ ಸರ್ಕಾರದ ವಿರುದ್ಧ ತುಂಬ ಅಗ್ರೆಸಿವ್ ಆಗಿ ಕುಮಾರಸ್ವಾಮಿ ಅವರು ಪ್ರತಿಭಟನೆಯನ್ನು ಅಥವಾ ಕೆಲವೊಂದಿಷ್ಟು ವಿಷಯಗಳಲ್ಲಿ ಸರ್ಕಾರವನ್ನು ಟೀಕಿಸುವಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅದು ಮೂಡ ಹೋರಾಟ ಇರ್ಬೋದು, ಸಿದ್ದರಾಮಯ್ಯ ವಿರುದ್ಧ, ಈಗ ನಡೀತಿರ್ತಕ್ಕಂಥ ಬಿಡಿದಿಯ ಟೌನ್ಶಿಪ್ ವಿರುದ್ಧದ ಹೋರಾಟ ಇರ್ಬೋದು, ಜೊತೆಗೆ SIR ಅಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಎಡವಟ್ಟುಗಳ ಬಗ್ಗೆ ಸರ್ಕಾರದ ವಿರುದ್ಧ ಮೊದಲು ದನಿ ಎತ್ತಿದ್ದೆ ಕುಮಾರಸ್ವಾಮಿ ಅವರು, BJP ಅವರಲ್ಲ. ಸೊ ಈಗ ನೋಡ್ತಾ ಹೋದ್ರೆ ಅಧಿಕೃತ ವಿರೋಧ ಪಕ್ಷ BJPಗಿಂತೂ ತುಂಬ ಆಕ್ಟಿವ್ ಆಗಿ ಕುಮಾರಸ್ವಾಮಿ ಅವರು ಕಾಣಿಸ್ತಾ ಇದ್ದಾರೆ. ಸೊ ಕುಮಾರಸ್ವಾಮಿ ಅವರು 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸು ಅನ್ನೋ ಲೆಕ್ಕಾಚಾರ. ಸೊ ಹೀಗಾಗಿನೇ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಕುಮಾರಸ್ವಾಮಿ ಅವರು. ಸೊ ಈಗೇನು ಮಂಡ್ಯದ ಸಂಸದರಾಗಿದ್ದಾರೆ. ಸೊ ನೆಕ್ಸ್ಟ್ 2028ಕ್ಕೆ ರಾಮನಗರದ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಒಂದು ವೇಳೆ ರಾಮನಗರಕ್ಕೆ ಕುಮಾರಸ್ವಾಮಿ ಅವರು ಬಂದರೆ ಮಂಡ್ಯದಲ್ಲೂ ಕೂಡ ಮತ್ತೆ ಬೈ ಎಲೆಕ್ಷನ್ ಆಗ್ಬೋದು. ಬೈ ಎಲೆಕ್ಷನ್ ಆದರೆ ಯಾರು ಅಭ್ಯರ್ಥಿಗಳಾಗ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಈಗಲೇ ಶುರುವಾಗ್ತಾ ಇದೆ. ಸೊ ಈಗಾಗಲೇ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಆದಂಥ SIR ಎಡವಟ್ಟುಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು. ರಾಜ್ಯ ಚುನಾವಣಾ ಆಯೋಗಕ್ಕೂ ದೂರನ್ನು ಕೂಡ ಕೊಟ್ಟಿದ್ರು. ಇದಾದ ನಂತರ ಮಂಡ್ಯಗೆ ಒಂದು ವೇಳೆ ರಾಮನಗರಕ್ಕೆ ಬಂದರೆ ಮಂಡ್ಯಗೆ ಯಾರು 2024ರಲ್ಲಿ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ತ್ಯಾಗ ಮಾಡೋದು ಸುಮಲತಾ ಅವರು ತಮ್ಮ ಕ್ಷೇತ್ರವನ್ನು ಕುಮಾರಸ್ವಾಮಿಗಾಗಿ. ಸೊ ಹೀಗಾಗಿನೇ ಬೈ ಎಲೆಕ್ಷನ್ ಆದರೆ BJPಯಿಂದ ಸುಮಲತಾ ಅವರು ಮತ್ತೆ ಮಂಡ್ಯ ಕಣಕ್ಕೆ ಬರಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ಸಿಂದ ಮತ್ತೆ ರಮ್ಯಾ ಚುನಾವಣಾ ಕಣಕ್ಕೆ ಬರಬಹುದು. DK ಸುರೇಶ್ ಮತ್ತು DK ಶಿವಕುಮಾರ್ ಅವರು ಇಬ್ಬರೂ ಕೂಡ ರಮ್ಯಾ ಅವರನ್ನ ಕಣಕ್ಕೆ ಇಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ಬರ್ತಾ ಇದೆ. ಸೊ ಒಂದು ವೇಳೆ ಇದಾಗಿದ್ದೇ ಆದರೆ ಮತ್ತೆ ಮಂಡ್ಯದ ಒಂದು ಲೋಕಸಭಾ ಕಣ ಮತ್ತಷ್ಟು ರೋಚಕತೆಯನ್ನು ಪಡ್ಕೊಳ್ಳದೆ ಸುಮಲತಾ ವರ್ಸಸ್ ರಮ್ಯಾ ಆಗಿ ಮಾರ್ಪಡಬಹುದು. ಮಂಡ್ಯ ಲೋಕಸಭಾ ಕದನ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಬಟ್ ಕುಮಾರಸ್ವಾಮಿ ಅವರು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಸೊ ಅವರ ಒಂದು ಕ್ಷೇತ್ರದ ಯಾವುದು ಅನ್ನೋದ್ರ ಮೇಲೆ ಮಂಡ್ಯದ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ 2028ರ ಒಂದು ಕಡೆ DK ಶಿವಕುಮಾರ್ ಅವರ ಟಾರ್ಗೆಟ್ ಉತ್ತರ ಕರ್ನಾಟಕ, JDSನ ಟಾರ್ಗೆಟ್ ಹಳೆ ಮೈಸೂರು ಭಾಗ. ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ದುರ್ಗೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಒಂದು ಚರ್ಚೆ ಸಾಕಷ್ಟು ದಿನದಿಂದ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಮಂಡ್ಯದಲ್ಲೂ ಕೂಡ ಮತ್ತೆ ಸ್ಟಾರ್ ವಾರ್ ಶುರುವಾಗುತ್ತೆ, ಸುಮಲತಾ ವರ್ಸಸ್ ರಮ್ಯಾ ಅಂತ. ಸೊ ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ಸತೀಶ್, ರಾಜ್ಯ ರಾಜಕಾರಣಕ್ಕೆ HD ಕುಮಾರಸ್ವಾಮಿ ವಾಪಸ್ ಆಗೋದಂತೂ ಖಚಿತ. ಆದರೆ ಯಾವಾಗ ವಾಪಸ್ ಆಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಇನ್ನೇನು 2 ವರ್ಷ ಈ ಒಂದು ರಾಜ್ಯ ಸರ್ಕಾರದ
ಅವಧಿ ಮುಗಿದ ಮೇಲೆ ಬರುವಂಥ 2028ರ ಚುನಾವಣೆಗೆ ಈಗಿನಿಂದಲೇ ಕುಮಾರಸ್ವಾಮಿ ಅವರು ಭರ್ಜರಿ ತಯಾರಿ ಆರಂಭಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ DCM ಆಗಿದ್ದಂಥ DK ಶಿವಕುಮಾರ್ CM ಆಗ್ತಿದ್ದಂತೆ HD ಕುಮಾರಸ್ವಾಮಿ ಫುಲ್ ಆಕ್ಟಿವ್ ಆಗಿ ಕೆಲಸಗಳನ್ನ ಮಾಡ್ತಿದ್ದಾರೆ, ಸರ್ಕಾರದ ವಿರುದ್ಧದ ಹೋರಾಟಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ಜಾಸ್ತಿ ಒತ್ತನ್ನು ಕೊಡ್ತಿರುವಂಥದ್ದು. ಜಿಲ್ಲಾವಾರು ಸಭೆಗಳನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ JP ಭವನದಲ್ಲಿ ಸಭೆಗಳನ್ನು ಸಾಲು ಸಭೆಗಳನ್ನು ಮಾಡೋ ಮೂಲಕ ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಿರೋದು ಒಂದು ಕಡೆ ಆದರೆ, ಅಭ್ಯರ್ಥಿಗಳನ್ನು ಯಾವ ರೀತಿ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇರುವಂಥದ್ದು. ಒಂದಿಷ್ಟು ಅಸಮಾಧಾನಗಳನ್ನ ತಣಿಸುವ ಮುಟ್ಟಿನಲ್ಲಿ ಕಾರ್ಯಕರ್ತರನ್ನ ಹುಮ್ಮಸ್ಸು ಕೊಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ ಯಾವ ರೀತಿ ತಪ್ಪುಗಳನ್ನ ಮಾಡುತ್ತೆ ಅವೆಲ್ಲವನ್ನು ಕೂಡ ಎತ್ತಿ ಹಿಡಿದು ಸರ್ಕಾರದ ವಿರುದ್ಧ ಆಡಳಿತ ವೈಫಲ್ಯವನ್ನು ಎತ್ತಿ ಹಿಡಿದು ಒಂದು ವಾಗ್ದಾಳಿ ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. DK ಶಿವಕುಮಾರ್ CM ಆದ ಬಳಿಕವೇ ಯಾಕೆ HD ಕುಮಾರಸ್ವಾಮಿ ಅವರು ಆಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು. ಯಾಕಂದರೆ ಬಿಡದಿಯ ಹೋರಾಟ, SIR ಹೋರಾಟ, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರ ಎಲ್ಲದರ ಬಗ್ಗೆಯೂ ಕೂಡ HD ಕುಮಾರಸ್ವಾಮಿ ಅವರು ಮಾತನಾಡ್ತಿದ್ದಾರೆ ಮತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗ್ತಿರುವಂಥದ್ದು. ಪ್ರಮುಖವಾಗಿ ಬಿಡದಿ ಹೋರಾಟಕ್ಕೆ ಏನು DK ಶಿವಕುಮಾರ್ ಅವರಿಗೆ ಸವಾಲುಗಳನ್ನು ಹಾಕಿದ್ರು, ಸಾಕಷ್ಟು ಪಂಥವನ್ನು ನೀಡಿ ಒಂದು ರೈತರ ಜೊತೆಗೆ ನಿಂತಿದ್ದೇನೆ ಅನ್ನುವಂಥ ಸಂದೇಶವನ್ನು ಕೊಟ್ಟರು. SIR ಘಟನೆ ಆದ ಬಳಿಕ ಅದೇ ರಾಮನಗರದಲ್ಲಿ SIR ಪ್ರಕ್ರಿಯೆ ಸಾಮೂಹಿಕವಾಗಿ ಆಗ್ತಿದೆ ಅನ್ನುವಂಥ ವಿಚಾರವನ್ನು ತಿಳಿದ ತಕ್ಷಣವೇ ಸುದ್ದಿಗೋಷ್ಠಿಯನ್ನು ನಡೆಸಿ ಮತ್ತು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟರು. ಹೀಗಾಗಿ HD ಕುಮಾರಸ್ವಾಮಿ ಅವರು ಈಗ ಆಕ್ಟಿವ್ ಆಗಿದ್ದಾರೆ ಮತ್ತು ಪಕ್ಷ ಸಂಘಟನೆ ಮೂಲಕ 40ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಕಿಂಗ್ ಮೇಕರ್ ಆಗ್ಬೋದು, ಕಿಂಗ್ ಆಗ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿರುವಂಥ. ಯಾಕಂದರೆ BJP JDS ಮೈತ್ರಿ ಮೂಲಕ ಚುನಾವಣೆ ಗೆದ್ದರೆ HD ಕುಮಾರಸ್ವಾಮಿ CM ಆಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇದೆ. ಹೀಗಾಗಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆದರೆ ಮಂಡ್ಯ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದುಕೊಂಡು ಈ ಒಂದು CM ಆಗುವ ಕನಸನ್ನು ಕಾಣ್ತಿದ್ದಾರೆ. ಹಾಗಾದರೆ ಮಂಡ್ಯದ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಹೀಗಾಗಿ ಸುಮಲತಾ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಬೇರೆ ಯಾರಿಗಾದರೂ ಅವಕಾಶವನ್ನು ಮನೆ ಹಾಕ್ತಾರೆ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆದರೆ. ಎಸ್ ದುರ್ಗೇಶ್, ನೋಡೋಣ. ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಮಂಡ್ಯದಂತೂ ತುಂಬ ರೋಚಕ ಕಣ ಆಗಬಹುದು.